ಸರಿ ಗುರುಜಿ, ಅಂದ್ರೆ 3 ಗೌರಿಯನ್ನ ಮಹಾಗೌರಿ, ಮಂಗಳಗೌರಿ ಮತ್ತು ಸ್ವರ್ಣ ಗೌರಿಯ ಪೂಜೆ ಮಾಡಬೇಕು. ವ್ರತಾಚರಣೆಗಾಗಲೇ ಮಾಡಿರ್ತಾರೆ. ಸೊ ಇನ್ನೇನು ಗಣೇಶ ಹಬ್ಬನ ಸಿದ್ಧತೆಯಲ್ಲಿ ಎಲ್ಲರೂ ಕೂಡ ತೊಡಗಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಗಣೇಶ ಪ್ರತಿಷ್ಠಾಪನೆಗೆ ಇರುವಂತಹ ವಿಧಿವಿಧಾನಗಳು ಏನು ಗುರುಜಿ? ಸಾಧಾರಣವಾಗಿ ಗಣಪತಿಗೆ ನಾಳೆ ಹಲೋ ಅಂತೀರಾ, ಇವತ್ತೇ ರೆಡಿ ಮಾಡ್ಕೋಬೇಕು. ಗೌರಿ ಹಬ್ಬ ಆಯಿತು, ಇನ್ನೇನು ರೆಸ್ಟ್ ತಗೊಳ್ಳೋಣ ಅಷ್ಟೇ ಗಣಪತಿ ಬಂದೇ ಬಿಟ್ಟೆ. ಗಣಪತಿಗೆ ಸಾಧಾರಣವಾಗಿ ಏನು ಹೇಳುತ್ತೆ, ಪೀಠಸ್ಥಿತೆ ಅಂತ ಹೇಳುತ್ತೆ. ಅವನಿಗೆ ಮಂಗಳ ಪೀಠಸ್ಥಿತೆ, ಪೀಠನೇ ಹಾಕಬೇಕು. ಕಮಲ್ದು ಮೇಲೆ ಗಣಪತಿ ಕೂತ್ಕೋಬಾರ್ದು. ಆದರೆ ಏನು ಮಾಡೋದು, ವೆರೈಟಿ ಗಣಪತಿ, ಸ್ಟ್ಯಾಂಡಿಂಗ್ ಗಣಪತಿ, ಸ್ಲೀಪಿಂಗ್ ಗಣಪತಿ, ವಿಷ್ಣು ಜೊತೆ ಇರೋ ಗಣಪತಿ. ಆಮೇಲೆ ಇತ್ತೀಚೆಗೆ ರಾಮ ಬಂದ್ಬಿಟ್ಟಿದ್ದಾರೆ ಅಂತ ಅಯೋಧ್ಯದಲ್ಲಿ, ಅಯೋಧ್ಯ ರಾಮ ಗಣಪತಿನ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡ್ತೀರಾ, ಅವನು ಅಕಸ್ಮಾತ್ ವೀರಪ್ಪನ ಟೈಮಲ್ಲಿ ವೀರಪ್ಪನ ಗಣಪತಿ ಅಂತಲೂ ಮಾಡ್ಬಿಟ್ಟಿದ್ರು ಹುಚ್ಚರು. ಅದಕ್ಕೆ ಹಂಸದ ಮೇಲೆ ಗಣಪತಿ. ಈ ಗಣಪತಿಗಳನ್ನ ದ್ವಾದಶ ತ್ರಿಶಾತ್ ಗಣಪತಿ ಅಂತ ಕರಿತೀವಿ. ದ್ವಾ ಅಂದರೆ 2, ತ್ರಿಶತ್ ಅಂದರೆ 3, 32 ವಿಧವಾದ ಗಣಪತಿಗಳಿದ್ದಾನೆ ಆ್ಯಕ್ಚುಲಿ ಒರಿಜಿನಲ್ ಆಗಿ. ಆದರೂ ಸಹ ಗಣಪತಿನ ಪೀಠ ಸ್ಥಿತಿ ಅಂತ ಹೇಳಿದಾಗ ಅವನ್ನ ಪೀಠದ ಮೇಲೆ ಕೂಡಿಸ್ಬೇಕು. ಬ್ರಹ್ಮಚಾರಿ ತತ್ವದಲ್ಲಿ ಪೂಜೆ ಮಾಡೋಕ್ಕೆ, ಸಿದ್ಧಿ ಬುದ್ಧಿನೂ ಮದುವೆ ಆಗಿರಲ್ಲ ಅವನಿಗೆ, ಅವನು ಹುಟ್ಟಿರ್ತಕ್ಕಂಥ ಅವಕಾಶ. ಆಮೇಲೆ ಗೌರಿ ಹಬ್ಬ ಗಣಪತಿ ಹಬ್ಬ ಪಕ್ಕದಲ್ಲಿ ಬಂದಿದೆ. ನಿಮ್ಗೆ ಎಷ್ಟೋ ಜನ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ಲು, ಈಗ ವೀಣಾ, ನೀನು ನಿಮ್ಮ ತಂದೆ ಹುಟ್ಟಿದ ಹಬ್ಬ ಬಂದಿರುತ್ತೆ. ನಿಮ್ಮ ತಂದೆ ಹುಟ್ಟಿದ ಹಬ್ಬ ನಿನಗೆ ಮಾರ್ಚ್ ಏಪ್ರಿಲ್ ಬಂದಿರುತ್ತೆ ಅಂತ ಇಟ್ಕೊಂಡೆ. ನೀನು ಜನವರಿಲಿ ಹುಟ್ಟಿರ್ತೀಯ. ನಮ್ಮಪ್ಪನಿಗಿಂತ ಮೊದಲು ಹುಟ್ಟಿದೆ ಅಂತಲ್ಲ, ಕೋಇನ್ಸಿಡೆನ್ಸು. ಆ ನೆಕ್ಸ್ಟ್ ತಿಂಗಳು ನಮ್ಮಪ್ಪ ಹುಟ್ಟಿದ್ರು ಅಂದರೆ ವರ್ಷ ಯಾವುದೋ ಟೈಮ್ಗೆ ಅವ್ರ ಏಜ್ ಫ್ಯಾಕ್ಟ್ರಿಗೆ ಹುಟ್ಟಿದ್ರು. ಹಾಗೆ ಗೌರಿ ಕಥೆ ಆಗಿದ್ದೇ ಯುಗ ಬೇರೆ, ಗಣಪತಿ ಕಥೆ ಆಗಿದ್ದ ಯುಗನೇ ಬೇರೆ. ಪಕ್ಕದಲ್ಲಿ ಬಂದಿರೋದು ಸುಮುಹೂರ್ತ ಸಾವಧಾನ ಅಷ್ಟೇ ನಮ್ಮ ಯೋಗ್ಯತೆಗೆ. ಆದ್ದರಿಂದ ಶುಕ್ರವಾರ ಶನಿವಾರ ಬಿದ್ದಿರೋದ್ರಿಂದ ಇನ್ನು ಮೇಲೆ ಜ್ಞಾಪಕ ಇಟ್ಕೊಳ್ಳಿ ಪ್ರತಿಯೊಬ್ಬರೂ. ಈ ಸಲ ಗಣಪತಿ ಹಬ್ಬ ಬಂದಿರೋದು ಶನಿವಾರ. ಈ ವರ್ಷದ ರಾಜ ಯಾರೋ ಕುಜ, ಈ ವರ್ಷದ ಪೂರ್ತಿಯಾಗಿ ಮಂತ್ರಿ ಯಾರೋ ಶನಿ. ಇನ್ನ ಮೇಲೆ ಶನಿಗೆ ಮಿತ್ರ ಆಗಿರೋ ಕೇತುವಿಂದ ಜಲಕಂಟಕದಲ್ಲೇ ಜನಗಳ ಮೃತ್ಯು ಬರೆದಿಟ್ಕೊಳ್ಳಿ. ಅದು ಆಲ್ ಓವರ್ ವರ್ಲ್ಡ್. ಸೊ ಅದರಿಂದ ಗಣಪತಿನ ವೆನ್ ಆಲ್ ಡೋರ್ಸ್ ಆರ್ ಕ್ಲೋಸ್ಡ್, 1 ವಿಂಡೋ ವಿಲ್ ಬಿ ಓಪನ್. ನಾವು ಚೆನ್ನಾಗಿ ಪೂಜೆ ಮಾಡ್ಕೊಳ್ಳೋಕ್ಕೆ 1 ವಿಂಡೋ ವಿಲ್ ಓಪನ್ ಅಂದ್ರೇನೋ, ನಮ್ಮ ಹಬ್ಬಗಳು ಬಂದಾಗ ಒಂದು ದ್ವಾರವನ್ನು ತೆಗಿತಾನಂತೆ. ಕೇಳ್ಕೊ, ಏನು ಬೇಕೋ ಕೇಳ್ಕೊ, ಇಲ್ದೇ ಕಷ್ಟ. ಹಾಗಾದ್ರೂ ನಾರಾಯಣ ಅಂತೀನ. ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟಿನ, ಹಾಸ್ಪಿಟ್ಲಲ್ಲಿ ಯೋಚನೆ ಮಾಡ್ತಿರೋದು ಏನು ಗೊತ್ತಾ, ಡಾಕ್ಟ್ರು ಕಾಪಾಡಪ್ಪ ಅನ್ನೋದಾಗಬಾರ್ದು. ಆ ಟೈಮಲ್ಲಿ ನಾರಾಯಣ ವಿಷ್ಣು ಅಂತ ಕೇಳ್ಕೋಬೇಕು. ನೀವೇನು ಮಾಡ್ತೀರಾ, ಆ ಸಮಯ ಕೂತ್ಕೊಂಡು ಪಕ್ಕದ ಮನೆ ಆಸ್ತಿ ಹೆಂಗಿದೆ ನೋಡೋಣ, ಶಾರದಮ್ಮ ಆಸ್ತಿ ನನಗೆ ಬರಲಿ ಪರೋ, ಇದೆಲ್ಲ ಬಿಟ್ಟುಬಿಡ್ಬೇಕು. ಯೋಗಕ್ಷೇಮ ಮಹಾಮಿ ಅಂದರೆ ಭಗವಂತನ ಸ್ಮರಣೆ. ಅದಕ್ಕೆ ಈ ಗಣಪತಿ ಗೌರಿ ಹಬ್ಬ ಬಂದಾಗ ಅಥವಾ ಇನ್ಯಾವುದೋ ಹಬ್ಬ ಬಂದಾಗ ನಾವು ಕೇಳ್ಕೊಳ್ಳೋ ಒಂದು ಅವಕಾಶವನ್ನು ಭಗವಂತ ಕೊಡ್ತಾನೆ. ಭೂಮಿಗೆ ದರಡಿಗೆಲ್ಲಿ ಬಂದಿರ್ತಾನೆ. ಸೊ ಈ ಗಣಪತಿಗೆ ಬಂದಾಗ ಕೇತು ಆಟ ಆಡಬೇಡಿ ಹೇಳಿದ್ದೀನಿ. ಎಷ್ಟು ಚೆನ್ನಾಗಿ ಶನಿವಾರ ಬಂದಿರೋದ್ರಿಂದ, ಕೇತುನೇ ಮಿತ್ರ ಶನಿಗೆ, ಶನಿವಾರನೇ ಬಿದ್ದಿರೋದ್ರಿಂದ ಎಷ್ಟೋ ವರ್ಷಗಳ ನಂತರ ಗೌರಿ ಏನೋ ಅವತ್ತಾದರೂ ಬರುತ್ತೆ. ಸಾಧಾರಣ ಗಣಪತಿ ಹಬ್ಬ ನೋಡಿ, ಗುರುವಾರ ಬರ್ಬೋದು, ಬುಧವಾರ ಬರುತ್ತೆ, ಮಂಗಳವಾರ ಬರುತ್ತೆ. ಈ ಸಲ ಶನಿವಾರ ಬಂದ್ಬಿಟ್ಟಿದೆ ಎಷ್ಟೋ ವರ್ಷಗಳ ನಂತರ. ಸೊ ಬಂದಾಗ ಆ ಮುಹೂರ್ತ ಚೆನ್ನಾಗಿಲ್ಲ. ಆ ಮುಹೂರ್ತ ಚೆನ್ನಾಗಿದೆ ಅಂದರೆ ಜಲಕಂಟಕಂ ಅಂದರೆ ಜಲದಲ್ಲೇ. ಈಗ ವರುಣ ಪಶ್ಚಿಮದಲ್ಲಿದ್ದಾನೆ, ಆ ಶನಿ ಜೊತೆನೇ ಕರೆಕ್ಟಾಗಿ ಬುಧ ಕೂತಿದ್ದಾನೆ. ಅಂದರೆ ಅರ್ಥ ಏನು ಅಂದರೆ ಗಣಪತಿ ಬುಧನ ಜೊತೆ ಶನಿ ಮಿತ್ರನಾಗಿರೋ ಕೇತು ಸಮಯದಲ್ಲಿ ಶನಿವಾರ ಬಿದ್ದಿದ್ದಾನೆ. ಸೊ ಎಲ್ಲರೂ ನೀರ ಹತ್ರ ಹುಷಾರು. ನಾನೇನೋ ಹಬ್ಬ ಅಂತ ಹೊಟ್ಟೋಗ್ಬಿಡ್ಬೇಡಿ. ಎಲ್ಲೇ ಹೋದರೂ ಮೈಯೆಲ್ಲ ಕಣ್ಣಿರಬೇಕು. ಸೆಲ್ಫಿ ಇಡ್ಸ್ಕೊಳ್ಳೋದು ನೀರ ಹತ್ರ ಹೋಗೋದಲ್ಲ, ನೀರ ಹತ್ರ ಜಾರಕೆ ಇರೋ ಜಾಗದಲ್ಲ, ಬಾತ್ರೂಮಲ್ಲಿ ನೀರ ಹತ್ರ ಹುಷಾರು. ಎಲ್ಲೇ ನೀರುಗಳಿದ್ದ ಜಾಗದಲ್ಲಿ, ಸಮುದ್ರ, ನದಿ, ಬಾವಿ, ಯಾವುದೇ ಕ್ಷೇತ್ರದ ನೀರಿನಲ್ಲಿ. ಆಮೇಲೆ ಪ್ರವಾಹ ಸ್ವರೂಪ ಇದು 1.25 ವರ್ಷ ಇರುತ್ತೆ. ಸೊ 1.25 ವರ್ಷದಲ್ಲಿ ನಾವು ದಾಟಿರೋದು ಓನ್ಲಿ 3 months. ಏನಲ್ಲಿ ಈಗ ಮಧ್ಯದಲ್ಲಿ ನೀವು ಹಬ್ಬ ಅಂದರೆ ಒಂದು ಡ್ಯಾಮ್, ಒಂದು ಗೇಟ್ ಮಾತ್ರ ಮುರಿದಿದೆ, ಇನ್ನೂ 2 ಡ್ಯಾಮ್ ಮುರಿದೇ ಹೋಗಬೇಕು. ಇದು ನಡೆಯುತ್ತೆ. ಆ ಸಮಯಕ್ಕೆ ಇದು ಆತಂಕ ಅನ್ಕೋಬಾರ್ದು. ಆದರೆ ಪ್ರಯೋಜಕ ಏನು ಅಂದರೆ ಜ್ಞಾಪಕ ಇಟ್ಕೋಬೇಕು, ಗಣಪತಿ ಹಬ್ಬಕ್ಕೆ ಏನು ಆಚರಣೆ. ಗಣಪತಿಗೆ ಪೀಠ ಹಾಕಬೇಕು, ಬಾಳೆ ಎಲೆನೇ ಹಾಕಬೇಕು. ಗೌರಿಗೆ ಮಾತ್ರ ಮುತುಗ್ದೆಲೆ, ಗಣಪತಿಗೆ ಬಾಳೆ ಎಲೆನೇ ಹಾಕಬೇಕು. ಅಗ್ರ ಎಲೆ ಅಂತ ಹಾಕ್ತೀವಿ, ಅದನ್ನು ಹಾಕಿ ಅಕ್ಕಿಯನ್ನು ಹಾಕ್ತಕ್ಕಂಥ ಬ್ರಹ್ಮಚಾರಿಗೆ ಏನು ಮಾಡಬೇಕು, ಅಕ್ಕಿಯನ್ನೇ ಹಾಕಬೇಕು. ಅಮ್ಮನವ್ರುಗಳಿಗೆ ಕೂಡಿಸ್ಬೇಕಾದ್ರೆ ವರಮಹಾಲಕ್ಷ್ಮಿ ಅಥವಾ ಗೌರಿನ ಕೂಡಿಸಿದ್ರೆ ಭತ್ತದಲ್ಲೇ ಕೂಡಿಸ್ಬೇಕು. ಅವಳು ಸಿಪ್ಪೆ ಸುಲಿಬಾರ್ದು. ಇವ್ರಿಗೆಲ್ಲ ಸಿಪ್ಪೆ ಸೂಲೋದು ಬ್ರಹ್ಮಚಾರಿ ತತ್ವದಲ್ಲಿ ಕೂತ್ಕೋಬೇಕು. ಇವ್ರು ಊಟ ಭಕ್ಷಪ್ರಿಯ. ಅದಾದ ಮೇಲೆ ಅವನಿಗೆ ಬೇಕಾಗಿರೋದು ಬಾಳೆಕಂದು. ಬಾಳೆಕಂದು ಅಂದರೆ ನಾವೇನು ಹೇಳ್ತೀವಿ, ನಿಜ ಅಂದರೆ ನಿಜವಾದ ಬಾಳೆ ಗೊನೆ ಸಮೇತ ಇಡಬೇಕು ಅಂತ. ನನಗೆ ಇಷ್ಟವಾದ್ದೆಲ್ಲ ಇಡಬೇಕು. ಗೊನೆ ಇಡೋಕಾಲ ಕೆಲವ್ರು ಇಟ್ಕೊತಾರೆ. ದೊಡ್ಡ ಮನೆ ಆದರೆ, ಸಣ್ಣ ಮನೆ ಏನು ಮಾಡ್ತಾರೆ, ಗೊನೆ ದಡಾರ್ ಅಂತ ಬೀಳೋದು, ಜಾಗ ಇರಲ್ವೇ, ಏನು ಮಾಡೋದು. ಆ ಒಳಗಡೆ ಹೂ ಇರಬೇಕು, ಹೂ ಸಮೇತ ಗೊನೆ ಇರಬೇಕು. ಆ ಥರದ್ದು ಇರಬೇಕು. ಅವನಿಗೆ ಇಷ್ಟವಾದ್ದೇನು ಅಂದರೆ, ಆನೆಗೆ ಇಷ್ಟವಾದ ಏನೇನೇ ಇತ್ತು, ಬೆಲ್ಲ ತುಂಬ ಇಷ್ಟ, ಅಲ್ಲಿರ್ತಕ್ಕಂಥ ಬೆಲ್ಲದ ಪಾಕ ತುಂಬ ಇಷ್ಟ, ಅದಾದ ಮೇಲೆ ನೇರಳೆ ಹಣ್ಣು ಭಾಳ ಇಷ್ಟ, ಆ ಬೇಲ್ದ ಹಣ್ಣು ತುಂಬ ಇಷ್ಟ, ಅದಕ್ಕೆ ಸುಲಿದು ಬಿಟ್ಟು ಮಾಡಿರ್ತಕ್ಕಂಥದ್ದು. ಭಕ್ಷ್ಯಗಳೆಲ್ಲ ಭಾಳ ಚೆನ್ನಾಗಿ. ಆಮೇಲೆ 21 ವಿಧವಾದ್ದೇ ಪೂಜೆ ಪುನಸ್ಕಾರಕ್ಕೆ ಇಡಬೇಕು. ಹೂವಾದರೂ ಸರಿ, ಭತ್ತ ಆದರೂ ಸರಿ, ಅಷ್ಟೇ ವಿಶೇಷವಾಗಿರ್ತಕ್ಕಂಥ ಯಾವುದೇ ಪತ್ರಗಳಾದರೂ ಸರಿ, ತುಂಬ ಇಷ್ಟ. ಆಮೇಲೆ ಗಣಪತಿ ಹಬ್ಬ ಈ ಸಲ ಮಾತ್ರ ಯಾವತ್ತೂ ಗಣಪತಿಗೆ ತುಳಸಿ ಹಾಕ್ಸ್ಕೊಳ್ಳಲ್ಲ. ಆದರೆ ಪತ್ರ ಪುಷ್ಪಂ ಸಮರ್ಪಯಾಮಿ ಅಂದಾಗ ಈ ಸಲ ಮಾತ್ರ ತುಳಸಿಯನ್ನು ಹಾಕ್ಸೋದು ಗಣಪತಿ ಹಬ್ಬಕ್ಕೆ. ಆ ತುಳಸಿ ಕೂಡ ಎತ್ತಿಟ್ಕೋಬೋದು ಅಂತ ಹೇಳುತ್ತೆ. ಕೆಂಪು ವಸ್ತ್ರ ಭಾಳ ಇಂಪಾರ್ಟೆಂಟ್. ಅದಕ್ಕೆ ನೋಡಿ, ಗೆಜ್ಜೆ ವಸ್ತ್ರ ಎಲ್ಲರಿಗೂ ಹಳ್ಳಿ ಮಾಡ್ತೀವಿ, ಆದರೆ ಗಣಪತಿಗೆ ಮಾತ್ರ ಕೆಂಪು ವಸ್ತ್ರದಲ್ಲಿ ಪುಟಾಣಿ ಗೌರವಾಗಿರ್ತಕ್ಕಂಥ, ಪುಟಾಣಿ ಬಾಲಚಂದ್ರನಾಗಿರ್ತಕ್ಕಂಥ ಅಂಥ ವೈಶಿಷ್ಟ್ಯತೆ. ಆಮೇಲೆ ವೀಕ್ಷಕರು ಯಾವ ಕಾಲಕ್ಕೂ ಹೇಳಿದ್ದೀನಿ, ಎಲ್ರಿಗೂ ಫ್ಲ್ಯಾಶ್ ನ್ಯೂಸ್ ಇದೋ ಬಂದಿದೆ ಸುದ್ದಿ ಅಂತೀನಲ್ಲ, ಹಾಗೆ ತಲೆಯಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಗಣಪತಿ ಹಬ್ಬದ ದಿವಸ ಮಾತ್ರ ನೀವು ಯೂಟ್ಯೂಬ್ ಆಗಲಿ,
ಮೊಬೈಲ್ ಆಗಲಿ ಟಿ ವಿ ಆಗಲಿ ಏನು ನೋಡಬೇಡಿ, ಆಕಾಶ ಮೊದಲೇ ನೋಡಬೇಡಿ. ಯಾಕೆ ಗೊತ್ತಾ, ಪಾಪ ಏನು ಮಾಡ್ತೀರಾ ಟಿ ವಿ ಮಾಧ್ಯಮದಲ್ಲೂ ಏನು ಮಾಡ್ಬಿಡ್ತಾರೆ, ಚಂದ್ರನ ನೋಡಬೇಡಿ ಚಂದ್ರನ್ನ ಅಂದ್ಬಿಟ್ಟು ಚಂದ್ರ ತೋರಿಸ್ತಾ ಇರ್ತಾರೆ. ಈಗೇನಾಗಿದೆ A1 ಅಂತ ಹೇಳಿದ್ರೆ ಅಂದರೆ ನಾವೆಲ್ಲರೂ ಮಾಡ್ತಾ ಇರ್ತಕ್ಕಂಥ ವಿಶೇಷ A1 ಅಂತ ಏನು ಅರ್ಥ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಅಂದರೆ ನೀವು ಚಂದ್ರನ ಕೃಷ್ಣ ಪರಮಾತ್ಮ ಹಾಲಲ್ಲೇ ನೋಡಿದಂತೆ ಟಿ ವಿಲೂ ನೋಡ್ಬಿಟ್ಟೆ ಮೇಡಮ್ ಅಂದರೆ ಪ್ರಯೋಜನ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.